ಗೈಸ್, ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಗುಂಡ್ಲುಪೇಟೆಯಿಂದ ಎಂಟ್ರೆನ್ಸ್. ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಫೈನಲಿ ರೀಚ್ ಆದ್ವಿ ಗೈಸ್ ಡೆಸ್ಟಿನೇಷನ್ಗೆ. ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಗೈಸ್, ನಾವಿವತ್ತು ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಎಲ್ಲಿಗೆ ಅಂದರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ನಾವು ಸ್ಟಾರ್ಟ್ ಮಾಡಿರೋದು ಜರ್ನಿ ಬಂದು ತುಮಕೂರಿಂದ ಸ್ಟಾರ್ಟ್ ಮಾಡಿದ್ವಿ. ಫೈನಲ್ ನಿಮಗೆ ಟೋಟಲ್ಲು 250 ಕಿಲೋಮೀಟರ್ಸ್ ಏನೋ ಆಗುತ್ತೆ ಹೋಗಿ ಬರೋದಕ್ಕೆ. ಸೊ ನಾವು ಹಂಗಾಗಿ ಮಿಡ್ನೈಟ್ 12 o'clockಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ಗುಂಡ್ಲುಪೇಟೆಯಿಂದ ಸ್ವಲ್ಪ ಮುಂದೆ ಹೋದರೆ ಇದು ಎಂಟ್ರೆನ್ಸ್ ಸಿಗುತ್ತೆ ನಮಗೆ. ಈ ಎಂಟ್ರೆನ್ಸ್ನ ದಾಟಿನೇ ನಾವು ಮುಂದೆ ಹೋಗಬೇಕು. ಈ ಎಂಟ್ರೆನ್ಸ್ ಮುಂದೆ ದಾಟಿ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಲೆಫ್ಟ್ ಸೈಡ್ ಹೋದರೆ ನಮಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋದು ರೋಡ್ ಇದು. ಈ ರೋಡಲ್ಲಿ ನಮಗೊಂದು ವ್ಯೂ ಸಿಗುತ್ತೆ ನೋಡಿ. ಈ ಬೆಟ್ಟಗಳ ಮಧ್ಯೆ ಒಂದು ರೋಡ್ ಇದೆ. ರೋಡಲ್ಲಿ ಎಷ್ಟು ಸಖತ್ತಾಗಿದೆ ಅಂದರೆ ವ್ಯೂ ನೋಡೋದಕ್ಕೇ ತುಂಬ ಇಷ್ಟ ಆಯಿತು ನನಗಂತೂ. ನೀವು ಹೋಗಿ ಬನ್ನಿ ಗಾಯ್ಸ್, ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ನೋಡಿ ಫೈನಲಾಗಿ ನಾವು ಬಂದ್ವಿ, ರೀಚ್ ಆದ್ವಿ. ಇಲ್ಲಿ ಡೆಸ್ಟಿನೇಷನ್ನ ರೀಚ್ ಆಗಿದ್ವಿ. ಇದು ಬಂದು ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲಿ ನಿಂತಿದೆಯಲ್ಲ ಬಸ್ಸಸ್ಸು, ಆ ಬಸ್ಸಿಂದನೇ ನಾವು ಮೇಲೆ ಹೋಗಬೇಕು. ಇಲ್ಲಿ ಲೈನಲ್ಲಿ ನಿಂತ್ಕೊಂಡ್ವಿ ಬಸ್ಸಿಗೆ ಹೋಗೋದಕ್ಕೆ ವೆಯ್ಟ್ ಮಾಡಿಕೊಂಡು. ತುಂಬ ಜನ ಇದ್ದಾರೆ. ಫೈನಲಾಗಿ ಬಸ್ ಸಿಕ್ತು. ಮೇಲ್ಗಡೆ ಹೋಗ್ತಾ ಇದ್ವಿ ವ್ಯೂ ಅಲ್ಲಿ ನೋಡ್ಕೊಂಡು ವ್ಯೂ ಎಲ್ಲ ನಾವು. ಇಲ್ಲಿ ಏನಂದರೆ ಗೈಸ್, ಓನ್ ವೆಹಿಕಲ್ನ ಬಿಡಲ್ಲ ಮೇಲ್ಗಡೆ, ಅನಿಮಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ. ನಾವು ಹೋಗ್ಬೇಕಿದ್ರೆ ಒಂದು ಅನಿಮಲ್ ಕಾಣಿಸ್ತು, ಎಲಿಫೆಂಟು. ನೋಡ್ಕೊಂಡು ಹೋದ್ವಿ. ಹಾಗಾಗಿ ಓನ್ ವೆಹಿಕಲ್ಸ್ನ ಬಿಡಲ್ಲ. ಬಸ್ ಮಾಡಿದ್ದಾರೆ ಅವರೇನೆ, KSRTC ಬಸ್ಸು. ಪರ್ ಪರ್ಸನ್ನಿಗೆ 70 rupees ಆಗುತ್ತೆ ಚಾರ್ಜಸ್ಸು. ಸೊ ಅದೇ ಬಸ್ಸಲ್ಲಿ ಹೋಗಬೇಕು ಮತ್ತು ಅವರೇ ಕರ್ಕೊಂಬಂದು ಬಿಡ್ತಾರೆ ನಮ್ಮನ್ನು ಕೆಳಗಡೆ. ನಾನು ತುಂಬ ರಶ್ ಇತ್ತು, ಹೋಗ್ಬೇಕಿದ್ರೆ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಂಗೂ ಸ್ವಲ್ಪ ಮಾಡಿದ್ದೀನಿ. ಇದು ಬರಬೇಕಿದ್ರೆ ಮಾಡಿದ ವೀಡಿಯೋಗಳು ನೋಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ವ್ಯೂ. ಕಾಡಿದೆ ಅಲ್ಲ, ಕಾಡು ಮಧ್ಯೆ ನೋಡ್ಕೊಂಡು ವ್ಯೂ ಬರೋದಕ್ಕೆ ತುಂಬ ಚೆನ್ನಾಗಿದೆ. ಸರಿ ಗಾಯ್ಸ್, ನಾನು ಮೇಲ್ಗಡೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ವ್ಯೂ ನೋಡ್ಕೊಂಡು ಬನ್ನಿ, ಓಕೆನಾ? ಗೈಸ್, ಫೈನಲಿ ರೀಚ್ ಆದ್ವಿ ಮೇಲ್ಗಡೆ. ಇಲ್ಲಿ ನೋಡಿ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯೂ ತುಂಬ ಜನ ಬಂದಿದ್ದರು, ನೋಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಮಗೆ ಜೂನ್ ಟೈಮಲ್ಲಿ ಹೋದರೆ ನಮ್ಗೆ ಇನ್ನೂ ಸಖತ್ತಾಗಿರುತ್ತೆ ವ್ಯೂ ನೋಡೋದಕ್ಕೆ. ಫಾಗ್ ಎಲ್ಲ ಇರುತ್ತೆ. ಇದು ಟೆಂಪಲ್ಲು, ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ ಅದು. ನನಗೆ ನೋಡಿ ವಿಡಿಯೋ ಹಾಕಿದ್ದೀನಿ, ಬೇಕಿದ್ರೆ ಜೂನ್ ಟೈಮಲ್ಲಿ ಹೋದರೆ ಹೆಂಗಿರುತ್ತೆ ಅಂತ. ಈ ಥರ ಇರುತ್ತೆ ವ್ಯೂ. ನಾವು ಸ್ವಲ್ಪ ಬೇಗ ಹೋಗಿದ್ವಲ್ಲ, ಹಾಗಾಗಿ ನಮಗೆ ವ್ಯೂ ಸಿಕ್ಕಿಲ್ಲ. ಇರಲಿ, ಪರವಾಗಿಲ್ಲ. ಐ ಹೋಪ್ ಯು ಎಂಜಾಯ್ಡ್ ಗೈಸ್. ಬಾಯ್ ಬಾಯ್.